ಕಶ್ಯಪ್ರೆ, ವರ್ಷ ಫಲದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಯಾರೇ ತಮ್ಮ ಒಂದು ರಾಶಿ ನಕ್ಷತ್ರ ಬಗ್ಗೆ ನೋಡ್ತಾ ಹೋದ್ರು ಕೂಡ ಶನಿ ಹೇಗಿದ್ದಾನೆ, ಗುರುಬಲ ಹೇಗಿದೆ ಅನ್ನುವಂಥ ಪ್ರಶ್ನೆ ಸಹಜ. ಹಾಗಾದ್ರೆ ಈ ವರ್ಷ ಹೇಗಿದೆ ಗುರು ಹಾಗೂ ಶನಿ ಬಲ? ಗುರುವಿನ ಸಂಚಾರ ಮತ್ತು ಶನಿಯ ಸಂಚಾರದಲ್ಲಿ ಇಡೀ ಕಾಲದ ವ್ಯವಸ್ಥೆ, ಮೊಮೆಂಟಮ್ ಅಂತ ಏನು ಹೇಳ್ತೀವಿ, ಅಂದರೆ ಆ ಗತಿಯು ನಿರ್ಭರವಾಗಿದೆ ಅಂತಾನೆ ಶಾಸ್ತ್ರ ವಿಚಾರ. ಗುರುವು ಡಲ್ ಆಗಿದ್ರೆ, ಶನಿಯು ಪವರ್ಫುಲ್ ಆಗಿದ್ರೆ ಪ್ರಯೋಜನಕ್ಕಿಲ್ಲ. ಅಥವಾ ಶನಿ ಮಾತ್ರ ಡಲ್ ಆಗು, ಗುರು ಒಬ್ಬನೇ ಇದಾದರೂ ಅದು ಅಷ್ಟು ಲೋಕದಲ್ಲಿ ಇದಿಲ್ಲ. ಹಾಗಾಗಿ ಗುರು ಧರ್ಮಕ್ಕೆ ಕಾರಕನಾದರೆ ಶನಿಯು ಕರ್ಮಕ್ಕೆ ಕಾರಕ. ಧರ್ಮ ಕರ್ಮಗಳು ಬ್ಯಾಲೆನ್ಸ್ ಆಗಿ ಇದ್ದರೆ ಮಾತ್ರನೇ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಪಡಿಲಿಕ್ಕೆ ಸಾಧ್ಯ. ಅಂತಹ ವರ್ಷ ಇದಾಗಿದೆ. ಯಾಕಂದರೆ ಆಗಲೇ ಹೇಳಿದಂತೆ ಕುಂಭದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಶನಿಯು ಇರೋದರಿಂದ, ಶನಿಯು ರಾಜನ ಅಂದರೆ ಕುಜನ ರಾಶಿ, ಎರಡೂ ರಾಶಿಗಳನ್ನು ನೋಡ್ತಾನೆ. ವೃಶ್ಚಿಕ ಮತ್ತು ಮೇಷರಾಶಿಯನ್ನು ನೋಡೋದರಿಂದ ಅದು ಒಂದು ರೀತಿಯಲ್ಲಿ ಬಾಧೆ, ಆದರೆ ವ್ಯಾವಹಾರಿಕವಾಗಿ ಉತ್ತಮ, ರಾಜಕೀಯವಾಗಿ ಉತ್ತಮ. ಶಶಕ ಯೋಗದ ಶನಿಯು ಮೇಷವನ್ನು ನೋಡಿದಾಗ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ನಾಯಕರು ರೂಪುಗೊಳ್ತಕ್ಕಂತಹ ವರ್ಷ ಇತ್ಯಾದಿ. ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವ ವರ್ಷವಾದ್ದರಿಂದ ಧರ್ಮ ಕರ್ಮಗಳಿಗೆ ಬೆಲೆ ಬರ್ತದೆ. ದೇವರು, ಗುರುಗಳು, ತಿಳಿದವರು, ಜ್ಞಾನಿಗಳು, ಅನುಭವಿಗಳು ಇಂಥವರಿಗೆ ಬೆಲೆ ಬರ್ತದೆ. ಇಂಥವರ ಮಾತು ಜನರು ಕೇಳ್ತಾರೆ. ಅದರಿಂದ ಒಳ್ಳೆಯದು ಉಂಟಾಗ್ತದೆ. ವ್ಯಾವಹಾರಿಕವಾಗಿ ಗುರುವು ವೃಷಭದಲ್ಲಿ ಇದ್ದಾಗ ಒಳ್ಳೆಯ ಬಿಸ್ನೆಸ್ ಆಗ್ತದೆ, ವ್ಯಾವಹಾರಿಕವಾಗಿ ಒಳ್ಳೆಯದಾಗ್ತದೆ. ಹಾಗಾಗಿ ಧರ್ಮ ಕರ್ಮ ಎರಡೂ ಒಂದು ರೀತಿ ಒಳ್ಳೆಯದು. ಗುರು ಮತ್ತು ಶನಿ 8ನೇ ತಾರೀಕು ಮೇ ತಿಂಗಳಿಂದ 30ನೇ ತಾರೀಕು ಮೇ ತಿಂಗಳು ಸುಮಾರು 22 ದಿನಗಳು ಗುರು ಮೇಷದಲ್ಲಿ ರವಿಯಿಂದ ಅಸ್ತನಾಗ್ತಾನೆ. ಹಾಗಾಗಿ ಆಗ ಗುರುಬಲ ಇರೋದಿಲ್ಲ. ಒಂದು 20-22 ದಿನ ಗುರುಬಲ ಇರೋದಿಲ್ಲ. ತಾಪತ್ರಯಗಳಲ್ಲಿ ಸ್ವಲ್ಪ ಜಾಸ್ತಿ ತೊಳಲ್ಬೇಕಾಗ್ತದೆ. ಯಾಕಂದರೆ ಶನಿಯು ಬಲಿಷ್ಠ ಇರೋದರಿಂದ, ಗುರುವಿನ ಬಲವೂ ಇಲ್ಲದೆ ಇರೋದರಿಂದ ಮೇ 2ನೇ ವಾರದಿಂದ ಮೇ ಕೊನೆಯವರೆಗೂ ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೋದು. ಆ ಸಮಯದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ತಿರುಗಾಡೋದು, ಜಗಳ ಕದನ ಮಾಡ್ಕೊಳ್ಳೋದು, ಒಂದು ಮಾತು ಹೋಗಿ 4 ಮಾತಾಡೋದು, ಇದೆಲ್ಲ ಯಾಕೆ ಬೇಕು? ಸೊ ನೆನಪಿದ್ದಾಗ ಏನಾಗ್ತದೆ, ಗುರುಬಲನೂ ಇಲ್ಲಪ್ಪ ಇವಾಗ, ಸುಮ್ಮನೆ ಇದ್ದು ಈ ತಿಂಗಳು ಕಳೆದು ಬಿಡುವ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳೋದು. ಸೊ ಕರ್ಮಿಗಳು ಜಾಸ್ತಿ ಬಲ ಪಡಿತಕ್ಕಂತಹ ಸಮಯ, ಗುರು ಹೇಳೋರು ಕೇಳೋರು ಯಾರು ಇಲ್ವಾ ಅಂತಂತ ಕೇಳ್ತೀವಲ್ಲ, ಅಂತಹ ಸಮಯ ಮೇ 1-2 ವಾರ 3 ವಾರದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. 1ನೇ ತಾರೀಕು ಗುರು ವೃಷಭಕ್ಕೆ, ಅಂದರೆ ಮೇ ಫಸ್ಟ್ ವೀಕು ವೃಷಭ ರಾಶಿಗೆ ಗುರು ಪ್ರವೇಶವಾದ ಮೇಲೆ ಅನೇಕ ಬಾಧೆಗಳು ಕಡಿಮೆ ಆಗ್ತದೆ. ಶನಿ ವರ್ಷವೆಲ್ಲ ಕುಂಭದಲ್ಲೇ ಸಂಚಾರ ಇರ್ತಾನೆ. ಮತ್ತು ಶನಿಯು ಇನ್ನು ಜೂನ್ ಕೊನೆಯಿಂದ ಸೆಪ್ಟೆಂಬರ್ ಮಧ್ಯದ ವರ್ಷವರೆಗೂ, ಅಂದರೆ ಸುಮಾರು 2.5 ತಿಂಗಳು ಶನಿ ವಕ್ರವಾಗಿ ಸಂಚಾರ ಮಾಡ್ತಕ್ಕಂಥ ಕಾಲ. ಮಹತ್ತರವಾಗಿರ್ತಕ್ಕಂತಹ ರಾಜಕೀಯ ಶಕ್ತಿ ಸಂಚಾರಗಳು, ಬದಲಾವಣೆಗಳು, ಅಮೆರಿಕಾದಲ್ಲಿ ಕೂಡ ಸರ್ಕಾರ ಬದಲಾವಣೆ ಆಗ್ತಕ್ಕಂತಹ ಕಾಲವು ಇದೇ ಆಗ್ತದೆ. ಅದಾದ ನಂತರ ಪುನಃ 3.5 ತಿಂಗಳು ಸುಮಾರು ವರ್ಷದ ಕೊನೆವರೆಗೂ, ಅಂದರೆ ಸೆಪ್ಟೆಂಬರಿಂದ ಕೊನೆವರೆಗೂ ಡಿಸೆಂಬರ್ವರೆಗೂ ಗುರುವು ವಕ್ರಿ ಸಂಚಾರನ ಆಗ್ತಾನೆ. ಸೊ ಅಂಥ ಸಮಯದಲ್ಲಿ ರಾಜ್ಯದಾಹ, ಯಾರ್ಯಾರು ಅಧಿಕಾರವನ್ನು ಕಳ್ಕೊಂಡಿರ್ತಾರೆ ಅಥವಾ ನೋವಿನಲ್ಲಿ ಇರ್ತಾರೆ, ಹಿಂಸೆಯಲ್ಲಿ ಇರ್ತಾರೆ, ಇವರಿಗೆಲ್ಲ ಸ್ವಲ್ಪ ಬೆಟರ್ ಆಗ್ತಕ್ಕಂಥದ್ದು. ಹಾಗಾಗಿ ಇವಾಗ ಕಷ್ಟ ಬಂದಿದೆ ಅಂತಂತ ಅವರಿವರನ್ನು ದೂರೋದನ್ನು ಬಿಟ್ಟು ಅದನ್ನು ತಡ್ಕೊಂಡು ಮುಂದೆ ಹೋದರೆ ಈ ಗುರು ಮತ್ತು ಶನಿಯ ಸಂಚಾರ ಕಾಲದಲ್ಲಿ ಅಪ್ ಟು ಡಿಸೆಂಬರ್ ಪರ್ಯಂತ ಬಹಳ ಒಳ್ಳೆಯ ತಾಳ್ಮೆ ಬಹಳ ಮುಖ್ಯ. ರಾಜಕೀಯದಲ್ಲಿ ಏನಾದರೂ ಆಗಲಿ. ಸರಿ. ಈಗ ಮೂರು ರಾಶಿ ಅಂತಂದ್ರೆ ಈಗಾಗಲೇ ನಾವು ಸಿಂಹ ಕನ್ಯಾ ಬಗ್ಗೆ ಮಾತನಾಡಿದ್ವಿ. ತುಲಾ ಇಂದ ಧನು ಬಗ್ಗೆ ತಿಳಿಸ್ಕೊಡೋದಾದ್ರೆ ವರ್ಷದ ಫಲಾಫಲ. ಧನುರ್ ರಾಶಿಯವರಿಗೆ ಬಹಳ ಒಳ್ಳೆಯ ವರ್ಷಗಳು 1-1.5 ವರ್ಷದಿಂದ ಇನ್ನೂ ಒಳ್ಳೆಯದೇ ಇದೆ. ಯಾಕಂದರೆ ಧನುರ್ ರಾಶಿಗೆ ತೃತೀಯದಲ್ಲಿ ಶನಿಯು ಇರುವುದರಿಂದ ಅನೇಕ ಒಳ್ಳೆಯ ಅಭಿವೃದ್ಧಿಯನ್ನು, ಒಂದು ಸಾಹಸಮಯವಾಗಿರ್ತಕ್ಕಂತಹ ಒಂದು ಕೆಲಸವನ್ನೆಲ್ಲ ಮಾಡುವಂಥ ಶಕ್ತಿ ಕಂಟಿನ್ಯೂ ಆಗುತ್ತೆ. ಯಾರಿಗೆ? ತುಲಾ ರಾಶಿಯವರು.
ಇದು ಧನುರ್ ರಾಶಿಯವರು ಅವರ ಬಗ್ಗೆ ಶುರು ಮಾಡಿದೆ. ಆದರೆ ತುಲಾ ರಾಶಿಯವರ ವಿಷಯದಲ್ಲಿ ಹೇಳಬೇಕಾಗಿತ್ತು. ಧನುರ್ ರಾಶಿಯವ್ರದ್ದು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಗುರುಬಲ ಇಲ್ಲದ ತುಲಾ ರಾಶಿ, ಈಗ ಸಪ್ತಮದಲ್ಲಿ ಇರತಕ್ಕಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ. ಪಂಚಮ ಶನಿಯ ಬಾಧೆಯೂ ಇರುವುದರಿಂದ ನಿಮ್ಮ ತಾಳ್ಮೆ ಅನ್ನೋದು ತುಲಾ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಇರ್ತದೆ. ತಾಳ್ಮೆ ಇರುವಂಥ ಜನ ಅಂತಂತ. ಸೊ ಅದನ್ನು ಸ್ವಲ್ಪ ಪರೀಕ್ಷೆಗೆ ಒಡ್ಡುವ ಸಮಯ. ಮಧ್ಯದ ವರ್ಷದವರೆಗೂ ಸ್ವಲ್ಪ ಕಷ್ಟವೇ. ಕೌಟುಂಬಿಕ ಮತ್ತು ಮಿತ್ರರಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳು, ಅದರಿಂದ ಸಂಚಾರ ವೃಥಾ ಅಲೆಮಾರಿಯಂತೆ ಆಗ್ತಕ್ಕಂಥದ್ದು, ಆಯಾಸ ಇತ್ಯಾದಿಗಳ ಕಾರಣದಿಂದ ಅನಾರೋಗ್ಯವೂ ಕೂಡ ಅನೇಕರಿಗೆ ಕಾಡ್ತಕ್ಕಂಥದ್ದು, ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥವರಿಗೆ ತೊಂದರೆ ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಈ ರೀತಿಯ ಸಮಸ್ಯೆಗಳ ವರ್ಷ. ಆದರೂ ಅನುಭವ ಅಂತನ್ನೋದು ಮತ್ತು ದೈವ ಶ್ರದ್ಧೆ ಅನ್ನೋದನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಮುಂದೆ ಹೋದಾಗ ಮಧ್ಯ ವರ್ಷದ ನಂತರ ಸ್ವಲ್ಪ ಬೆಟರ್ ಆಗ್ತದೆ. ಶ್ರೀ ಮಹಾದೇವನ ಸೇವೆಯು, ಮಹಾದೇವನ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು ತುಲಾರಾಶಿಯವರು. ವೃಶ್ಚಿಕ ರಾಶಿ ಬಹಳ ಗಟ್ಟಿಗರಾಗಿರ್ತಕ್ಕಂತಹ ರಾಶಿ. ಶನಿ ಮತ್ತು ಗುರುಗಳ ಕೇಂದ್ರ ಬಲದ ವರ್ಷ. ಹಾಗಾಗಿ ಅವರೇ ವೃಶ್ಚಿಕ ರಾಶಿಯವರೇ ನಿರ್ಣಾಯಕರು. ದೇಶವನ್ನು ಆಳ್ತಕ್ಕಂತಹ ನರೇಂದ್ರ ಮೋದಿ ಅವರಿಂದ ಹಿಡಿದು ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರೆಲ್ಲರಿಗೂ ಕೂಡ ಒಂದು ರಾಜಯೋಗ ಅಂತಂತಾನೆ ಹೇಳಬೇಕು. ಯಾಕಂದರೆ ಶನಿ ಚತುರ್ಥದಲ್ಲಿ ಸ್ವಕ್ಷೇತ್ರ, ಸಪ್ತಮದಲ್ಲಿ ಗುರುವಿನ ಸಂಚಾರ, ಇದೆಲ್ಲ ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು. ಒಳ್ಳೆಯ ವರ್ಷ. ಎಲ್ಲ ಕಾರ್ಯದಲ್ಲೂ ಪ್ರಗತಿ, ಯಶಸ್ಸು. ವಿದ್ಯಾರ್ಥಿಗಳಿಗೆ, ರಾಜಕಾರಣಿಗಳಿಗೆ ಬಹಳ ಅವಕಾಶಗಳು ಸಿಗ್ತಕ್ಕಂಥದ್ದು. ಧನಾದಾಯ ಕೂಡ ಉತ್ತಮವಾಗಿರ್ತದೆ. ಅನೇಕ ಪುಣ್ಯಕ್ಷೇತ್ರಗಳಲ್ಲಿ, ವಿಶೇಷವಾಗಿ ದುರ್ಗಾ ಕ್ಷೇತ್ರದಲ್ಲಿ ಅನ್ನದಾನಾದಿಗಳನ್ನು ಸೇವೆಗಳನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಪಿತ್ತವಿಕಾರ ಆಗ್ತಕ್ಕಂಥ ದೋಷವೂ ಇದೆ ಯಾರಿಗೆ, ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಆರೋಗ್ಯದ ಕಡೆ ವಿಶೇಷವಾದ ಜಾಗ್ರತೆ, ಕಾಳಜಿ ಬೇಕು. ಇನ್ನು ಧನುರಾಶಿಯವರಿಗೆ ಮುಂದುವರಿಸಿದಂತೆ ತೃತೀಯದಲ್ಲಿ ಶನಿ, ಅದು ಕಂಟಿನ್ಯೂ ಆಗ್ತಕ್ಕಂತಹ ವರ್ಷ. ಗುರುವಿನ ಬಲ ಪಂಚಮದಲ್ಲಿ ಇದ್ದದ್ದು ಈಗ ಷಷ್ಠದಲ್ಲಿ ಹೋಗಿರೋದ್ರಿಂದ ಗುರುವಿನ ಬಲ ಇಲ್ಲ. ಹೋದ ವರ್ಷ ಪಂಚಮದಲ್ಲಿ ರಾಹು ಇದ್ದ ಕಾರಣ, ತೃತೀಯದಲ್ಲಿ ಶನಿ ಇದ್ದ ಕಾರಣ ನೀವು ಹೇಳಿದ್ದೇ ವಾಕ್ಯ ಆಯಿತು. ನೀವು ಹೇಳಿದ್ದೆಲ್ಲ ನಡೆದಿದೆ ಹಿಂದಿನ ವರ್ಷ, ಅಂದರೆ ಇವತ್ತಿನವರೆಗೂ. ಆದರೆ ಇನ್ನೂ ಆ ರೀತಿ ನಡೆಯೋದು ಕಷ್ಟ. ಯಾಕಂದರೆ ಈಗ ರಾಹು ಗುರುವಿನ ಮನೆಯಲ್ಲಿ ಬಂದಾಗಿದೆ. ಚತುರ್ಥ ರಾಹೇಶು ದುಃಖಿಹಿ, ಎಲ್ಲ ವಿಷಯದಲ್ಲಿ ದುಃಖ ಪಡ್ತಕ್ಕಂಥವನಾಗ್ತಾನೆ ಚತುರ್ಥದಲ್ಲಿ. ಮತ್ತು ಪಂಚಮದಲ್ಲಿ ಇರತಕ್ಕಂತಹ ಗುರುವು ಷಷ್ಠದಲ್ಲಿ ಹೋದಾಗ ಸ್ವಲ್ಪ ಈ ಪಿತ್ತವಿಕಾರಗಳು ಮತ್ತು ಶ್ಲೇಷ್ಮ, ಕಫ ಕಟ್ಟತಕ್ಕಂತಹ ಒಂದು, ಅಂದರೆ ಕೆಲವು ಈ ಸಂಬಂಧದಲ್ಲಿ ಇರತಕ್ಕಂತಹ ರೋಗಗಳು ಅಥವಾ ಆಯಾಸಗಳು ಬರ್ತಕ್ಕಂತಹ ವರ್ಷ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನಃಶಾಂತಿ ಇಲ್ಲದೆ ತೊಳಲಾಟ ಉಂಟಾಗ್ತಕ್ಕಂತಹ ವರ್ಷವೂ ಧನುರಾಶಿಯವರಿಗಿದೆ. ಆದಷ್ಟು ಈಶ್ವರನ ಧ್ಯಾನವನ್ನು, ಆದಷ್ಟು ಮೂಲ ನಾಮಗಳನ್ನು, ನಾರಾಯಣ ನಾಮ, ಶಿವ ಪಂಚಾಕ್ಷರ ನಾಮ, ಇಂಥದ್ದನ್ನು ಚೆನ್ನಾಗಿ ಧ್ಯಾನ ಮಾಡಬೇಕು. ಆಗ ಮನಃಶಾಂತಿ ಎಂಬತಕ್ಕಂಥದ್ದು ಧನುರಾಶಿಯವರಿಗೆ ಉಂಟಾಗ್ತದೆ. ಮತ್ತು ಶ್ರೀನಿವಾಸ ದೇವರು ಮತ್ತು ಕುಲದೇವರ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕು ಧನುರಾಶಿಯವರು. ಸರಿ, ಇನ್ನು ಉಳಿದಿರುವಂಥದ್ದು 3 ರಾಶಿ, ಅದನ್ನು ಮುಂದಿನ ನೋಡೋಣ. ಈಗ ಕಾಲರ್ ಇದ್ದಾರೆ, ಚನ್ನಗಿರಿಯಿಂದ ಭವ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಭವ್ಯ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಮೇಡಮ್, ಮದುವೆ ಸೆಟ್ ಆಗ್ತಾ ಇಲ್ಲ ಮೇಡಮ್. ತಮಗೆ ಆ ವಿಚಾರವಾಗಿ ಕೇಳ್ಬೇಕು. ಸರಿ ಸರಿ, ಏನು ನಕ್ಷತ್ರ ನಿಮ್ದು? ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ. ಎಷ್ಟು ಏಜ್ ನಿಮ್ಗೆ? 26. ಮಾಡ್ಕೊಳ್ಳಿ. 26 ಇನ್ನೂ ಏಜ್ ಇದೆಯಲ್ಲ, ಏನ್ ಕೆಲಸ ಮಾಡ್ತೀರಿ? ಏಜ್ ಇದೆ ಸರ್, ನಾನು ಇಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಗಂಡು ಬರುತ್ತೆ ಸರ್, ಆದ್ರೆ ನನ್ಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಜಾತಕದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ. ಎಷ್ಟನೇ ಇಸ್ವಿ ನೀವು ಹುಟ್ಟಿರೋದು? 97, 22/6/97. ಈ ಜಾತಕ
ವಿಮರ್ಶೆಯನ್ನು ಸ್ವಲ್ಪ ಮಾಡಿಕೊಳ್ಬೇಕು. ಪಿತೃದೋಷಗಳು ಮತ್ತು ಮದುವೆಯ ವಿಷಯದಲ್ಲಿ ಎರಡನ್ನೂ ಕೂಡ ಸರಿಯಾಗಿ ವಿಮರ್ಶೆ ಮಾಡದೆ ಅದಕ್ಕೆ ಫಲ ಹೇಳೋದು ಕಷ್ಟ. ಹಾಗಾಗಿ ಸರಿಯಾಗಿ ಒಮ್ಮೆ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಳ್ಳಿ. ಮತ್ತು ಈ ಧನುರ್ರಾಶಿಯವರಿಗೆ, ಧನುರ್ರಾಶಿ ಅಲ್ವ ನಿಮ್ಮದು? ಇವರ ರಾಶಿಯ ವಿಷಯದಲ್ಲಿ ಅನಾನುಕೂಲ ಅಂತನ್ನೋ ವರ್ಷ ಅಲ್ಲ ಇದು. ಹಾಗಾಗಿ ಅನುಕೂಲ ಬಂದಾಗ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಅಂತಂದರೆ ಏನಕ್ಕೆ ಆಗ್ತಾ ಇಲ್ಲ ಕೆಲಸ ಅಂತಂತ ನಮಗೆ ಜಾತಕದಲ್ಲಿ ಏನಾದರೂ ಒಂದು ಭಾವಗಳಲ್ಲಿ ದುರಿತ ಇರ್ತದೆ ಅಂತಂತ. ಸೊ ಅದನ್ನು ವಿಮರ್ಶೆ ಮಾಡಿಕೊಂಡು ಮುಂದುವರಿಸಿದ್ರೆ ಒಳ್ಳೆಯದಾಗ್ತದೆ. ಸರಿ, ಓಕೆ. ಈಗ ನೆಕ್ಸ್ಟ್ ಕಾಲರ್ ದಾವಣಗೆರೆಯಿಂದ ವಿಶ್ವೇಶ್ವರಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವೇಶ್ವರಯ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ತಮ್ಮದು? ನಮ್ದೇ ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಕೇಳಿ, ಪ್ರಶ್ನೆ ಕೇಳಿ. ಅದೇ ಮೇಡಮ್, ಇವಾಗ ನಮ್ದು ಜಾಬಿಗೆ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಇವಾಗ ನಮ್ಗೆ 20 ಏಜ್ ಮೇಡಮ್. ಇವಾಗ ಜಾಬಿಗೆ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಏನ್ ಸಮಸ್ಯೆ ಆಗ್ತಾ ಇದೆ? ಅದೇ ಮೇಡಮ್, ಎಕ್ಸಾಮ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ತಾ ಇಲ್ಲ ಮೇಡಮ್. ಯಾವುದು? ಏನ್ ಹೆಸರು ನಿಮ್ದು? ವಿಶ್ವೇಶ್ವರಯ್ಯ ಸರ್. ಅಂತ ಮಹಾನ್ ಭಾವರ ಹೆಸರು ಇಟ್ಕೊಂಡಿದ್ದೀರಾ, ಸಕ್ಸಸ್ ಆಗುತ್ತೆ ಬಿಡಿ. ಅದೇ ಸರ್, ಈಗ ಒಂದು 2 years ಆಯ್ತು ಸರ್. ಇವಾಗ ಏನ್ ಮುಗಿಸ್ಬೇಕು ಎಕ್ಸಾಮ್ಸ್? ಇನ್ನು ಏನು ತೊಡಕಿದೆ ಸರ್? ಎಕ್ಸಾಮ್ PSI ಒಂದು 2 ಮಾರ್ಕ್ಸ್ ಅಲ್ಲಿ ಹೋಗಿದೆ ಸರ್. PSI. ಮತ್ತೆ ಆಪ್ಷನ್ ಬಿ ಏನಿದೆ? ಆಪ್ಷನ್ಸ್ ಬಿ ಈಗ ನೋಡ್ಬೇಕು. ನೋಡ್ಬೇಕು. ಇನ್ನು 20 ವರ್ಷ ಅಲ್ವಾ? 28 ಸರ್. 20 ಆಯ್ತು. 28. 20 ವರ್ಷ ಆಗಿದೆ. ಈಗ PSI ಎಕ್ಸಾಮ್ಗೆ ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಆಪ್ಷನ್ ಬಿ ಏನು? ಇದಿಲ್ಲದೆ ಹೋದರೆ ಇನ್ನೊಂದೇನೋ ಮಾಡ್ತೀನಿ, ಇನ್ನೂ 4 ವರ್ಷ ಟೈಮ್ ಇದೆ ನಿಮಗೆ. ಆ 4 ವರ್ಷದಲ್ಲಿ ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೂ ಕೂಡ ನೀವು ಪ್ರಯತ್ನ ಮಾಡಬೇಕು. ನಾನು ಆಗಲೇ ಹೇಳಿದ್ದೀನಿ, ಇದು ಶನಿಯ ಕೇಂದ್ರದ ವರ್ಷ ಮುಂದುವರಿತಾ ಇದೆ, ಕುಜನ ವರ್ಷ ಬರ್ತಾ ಇದೆ. ಸಾಹಸಿಗಳಿಗೆ ಮಾತ್ರ ಬದುಕು ಅಂತಂತ ಈ ಶನಿ ಮತ್ತು ಕುಜ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋರಿಗೆ, ಬೆನ್ನು ತೋರಿಸ್ಕೊಂಡು ಓಡೋಗೋರಿಗೆ, ಜಗಳಗಂಟರಿಗೆ ಈ ವರ್ಷ ಇದೆಲ್ಲ ಅಲ್ಲ. ಸಾಹಸಿಗಳಿಗೆ, ಮುನ್ನುಗ್ಗಿ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥವರಿಗೆ ಮಾತ್ರ ಇಂಥ ಕೇಂದ್ರದ ವರ್ಷಗಳು ಬರೋದು. ಹಾಗಾಗಿ ಮನಸ್ಸು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಅದಲ್ಲದೆ ಇನ್ನೇನು ಮಾಡಿದ್ರೆ ನಂದು ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ, ಅದರಿಂದ ಏನಾದರೂ ಬೇರೆ ಕೆಲಸ, ಟೆಕ್ನಿಕಲ್ ಕೆಲಸಕ್ಕೆ ನಾನು ಸೇರ್ಕೊಳ್ಬೋದು, ಜೀವನ ಕಟ್ಕೊಳ್ಬೋದು ಅನ್ನೋದ್ರ ಬಗ್ಗೆನೂ ನೀವು ವಿಚಾರ ಮಾಡಿಕೊಳ್ಬೇಕು. ಸರಿ, ಈಗ ಚನ್ನರಾಯಪಟ್ಟಣದಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕರ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮ್ಮ ಮಗಳದು 22/12/1999 ವೃಶ್ಚಿಕ ರಾಶಿ, ಮೃಗಶಿರ ನಕ್ಷತ್ರ. ಮದುವೆ ಯೋಗ ಇದೆಯಾ ಅಂತ ಕೇಳಿ. ಮಗಳ ವಿವಾಹದ ಬಗ್ಗೆ ನಿಮ್ಮ ಪ್ರಶ್ನೆ. ಹೌದು. ಎಷ್ಟು ಇವಾಗ? 24 ವರ್ಷ. ಹೌದು. ವೃಶ್ಚಿಕ ರಾಶಿ. ಹೌದು. ಕೆಲಸ ಮಾಡ್ತಾಳ ಮಗಳು? ಬ್ಯಾಂಕ್ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬಳೆ ಮಗಳ? ಇಬ್ರು. ಇವಳೆ ದೊಡ್ಡವಳು? ಇವಳು ದೊಡ್ಡವಳು. ಈ ವರ್ಷ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ ಈ ವರ್ಷ ಆಗೋದು. ಸಪ್ತಮದಲ್ಲಿ ಗುರುವು ಇರೋದ್ರಿಂದ ಅನೇಕ ಅವಕಾಶಗಳು ಬರ್ತದೆ. ಆದರೆ ಈ ವೃಶ್ಚಿಕ ರಾಶಿಯವ್ರದ್ದು ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ಇದು ಮಿಥುನ ರಾಶಿ. ಮಿಥುನ ರಾಶಿ ಸಾರಿ, ಮಿಥುನ ರಾಶಿ. ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ. ಆದ್ರೆ ನಾನು ಏನು ಹೇಳಕ್ ಹೊರಟಿದ್ನೋ ಮೃಗಶಿರ ನಕ್ಷತ್ರಕ್ಕೂ ನಾನು ಹೇಳೋದದು ಆಗತ್ತೆ, ಆಗ್ತಾ ಇದೆ. ಯಾಕಂದ್ರೆ ಈ ಮೃಗಶಿರ ನಕ್ಷತ್ರದವರು, ಈ ವೃಶ್ಚಿಕ ರಾಶಿಯವರು, ಈ ಧನಿಷ್ಠ ನಕ್ಷತ್ರದವರು ಇತ್ಯಾದಿಗಳೆಲ್ಲ ಏನಂತಂದ್ರೆ ಬೇಗ ಈ ಇನ್ನೊಬ್ಬರ ಮಾತನ್ನು ಕೇಳೋದು, ಅದರಂತೆ ಬೇಗ ನಡ್ಕೊಳ್ಳೋದು, ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ. 24 ವಯಸ್ಸು ಕರೆಕ್ಟ್ ಇದೆ. ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ಚೆನ್ನಾಗಿ ಪ್ರಯತ್ನ ಮಾಡಿ ಅವಳಿಗೆ ತಿಳಿ ಹೇಳಿ ಬೇಗ ಮದುವೆ ಮಾಡುವುದತ್ರ ನೀವು ಮುಂದುವರಿಸಿ. ಗುರುಬಲ ಇಲ್ಲ, ಆದರೂ ಪ್ರಯತ್ನ ಮಾಡಿದ್ರೆ ಈ ವರ್ಷ ಯಾವುದಾದ್ರೂ ಒಂದು ಫೈನಲೈಸ್ ಆಗುತ್ತೆ. ಹಾಗಾಗಿ ಅವಳಿಗೆ ಮನೋಭಾವ ಬೇಕಲ್ಲ, ಅವಳಿಗೆ ಮನೋಭಾವವೇ ಇಲ್ಲ. ಮತ್ತೆ ಮೇಷದಲ್ಲಿ 99ನೇ ಇಸ್ವಿ ಅಲ್ವಾ, ಅಲ್ಲಿ ಶನಿ ಬೇರೆ ನೀಚ. ಅವರಿಗೆ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿ ಉಂಟಾಗೋದಿಲ್ಲ, ಮದುವೆನೂ ಮಾಡ್ಕೊಳ್ಳಲ್ಲ ಅಂತಂದರೆ. ಸೊ ಹಾಗಾಗಿ ನೀವು ಸ್ವಲ್ಪ ವಿಚಾರ ಮಾಡಿ ಅವಳಿಗೆ ತಿಳಿಸ್ಕೊಟ್ಟು ಅವಳಿಗೆ ಒಂದು
ಮದುವೆಗೆ ನೋಡಬೇಕು. ಆದರೂ ಕೂಡ ಒಮ್ಮೆ ಜಾತಕವನ್ನು ಸ್ವಲ್ಪ ಚೆನ್ನಾಗಿ ವಿಮರ್ಶೆ ಮಾಡಿಸ್ಕೊಳ್ಳಿ ಈ ವಿಷಯದಲ್ಲಿ. ಧನ್ಯವಾದಗಳು ಶಂಕರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮಂಗಳೂರಿನಿಂದ ಕುಮಾರ್ ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ನಾಯಕ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್. ಮಗನ ಬಗ್ಗೆ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕಾಗಿತ್ತು? ನಕ್ಷತ್ರ ಕುಂಭರಾಶಿ. ಹ್ಮ್. ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇದ್ದಾನೆ. ಕುತ್ಕೊಳೋದೇ ಇಲ್ಲ ಓದೋಕ್ಕೆ. ಎಷ್ಟು ವಯಸ್ಸು? ವಯಸ್ಸು 12 ಸರ್. 17? ಹಾ 12. 12. ಹಾ ಸರ್. ಈಗ ಅದಕ್ಕೆ ಗ್ರಹಚಾರ ಕಾರಣ ಅಲ್ಲ, ಆ ಏಜು ಆ ಸ್ವಭಾವ ಕಾರಣ ಆಗ್ತದೆ. ಹಿಂದೆ ಉಳಿದಿದ್ದಾನೆ ಅಂತಂತಂದರೆ ಸ್ವಲ್ಪ ನೀವು ಬೆನ್ನು ಬಿದ್ದು ಅವನು ಹೇಳದಂತೆ ಒಂದಷ್ಟು ಆಟ ಆಡಲಿಕ್ಕೆ ಅಥವಾ ಬೇರೆ ಆ್ಯಕ್ಟಿವಿಟಿಗೆ ಬಿಟ್ಟು ಇನ್ನೊಂದು ಕಡೆ ಕೂತ್ಕೊಂಡು ಓದುವಂತೆ ವಿಷಯವನ್ನು ಎರಡರನ್ನೂ ಕೂಡ ಸಪೋರ್ಟ್ ಮಾಡಬೇಕು. ಏನು ನಕ್ಷತ್ರ ಅಂದರೆ ಒಂದು ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ಕುಂಭರಾಶಿ. ಶತಭಿಷ ನಕ್ಷತ್ರವು ಮತ್ತು ಜನ್ಮ ಶನಿಯು ಜನ್ಮ ರಾಹುವಿನ ಕಾಲವೂ ಆದ್ದರಿಂದ ನೀವು ಅವನಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಕ್ಕೆಯಲ್ಲಿ ಹೋಗಿ ಅವನಿಗೆ ಒಂದು ಸಾಮೂಹಿಕ ಆಶ್ಲೇಷ ಬಲಿ ಪ್ರದಾನ ಸೇವೆಯನ್ನು ಮಾಡಿಸಲೇಬೇಕು. ಸ್ವಲ್ಪ ದೋಷಕರವಾಗಿದೆ, ಅದನ್ನು ಮಾಡಿಸಿ ಮತ್ತು ಹೆಜ್ಜೆ ತಾಯಿಯವರು ನೀವು ಆ ಹುಡುಗನು ಎಲ್ಲರೂ ಕೂಡ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ಹಾಕ್ತಕ್ಕಂಥ ಸೇವೆಯನ್ನು ಕೂಡ ಮಾಡಬೇಕು ಶ್ರೀ ಕ್ಷೇತ್ರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.